ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಂಡು ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕಾರ್ಡ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಅಲ್ಲಿ ಪೇಜ್ ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಅಲ್ಲಿ 3 ಆಫ್ ಕಪ್ಸ್. ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಯಾರೆಲ್ಲ ಪೇಜ್ ಆಫ್ ಕಪ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ನೋಡೋಣ. ಸೊ ಫಸ್ಟ್ ಮೆಸೇಜ್, ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಅವ್ರನ್ನ ಯಾರಾದ್ರೂ ಪ್ರೀತಿ ಮಾಡ್ತಾ ಇದಾರೆ ಅವರ ಜೀವನದಲ್ಲಿ ಅಂದ್ರೆ ಅದು ನೀವು ಮಾತ್ರ. ಸೊ ನೀವೇನಾದ್ರೂ ಅವ್ರಿಗೆ ಪ್ರೀತಿ ಮಾಡ್ತಾ ಇದ್ರ, ಕೇರ್ ಮಾಡ್ತಾ ಇದ್ರ, ಆ ಒಂದು ಫೀಲಿಂಗ್ ಆ ಒಂದು ಪರ್ಸನ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನನಗೆ ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ಆ ಒಂದು ಫೀಲಿಂಗ್ ನ ನೀನು ಮಾತ್ರ ಕೊಡಕ್ಕೆ ಸಾಧ್ಯ. ಆ ಒಂದು ಪ್ರೀತಿನ ಯಾರು ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ. ಅದು ನಿನ್ನ ಕೈಯಲ್ಲಿ ಮಾತ್ರ ಆಗತ್ತೆ, ಅದು ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದಾರೆ. So definitely this person is truly in love with you. Okay, so second message, God is keeping me alive but you are keeping me in love ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ, ಆದರೆ ಈ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ. ಸೊ ಅದಕ್ಕೆ ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಅನ್ನೋ ರೀತಿನಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿಗೆ ಅವರು ದೇವರಿಗೆ ಹೋಲಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ very very much romantic. Okay, so next, meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ನಿನ್ನನ್ನ ಭೇಟಿ ಮಾಡಿದಂತಹ ಒಂದು ಸುಂದರ ಕ್ಷಣಕ್ಕೆ ನಾನು ತುಂಬಾನೇ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಯಾಕೆಂತ ಅಂದ್ರೆ ನಿನ್ನನ್ನ ನಾನು ಅವತ್ತು ಭೇಟಿ ಮಾಡಿರ್ಲಿಲ್ಲ ಅಂದಿದ್ರೆ ನೀನು ನನ್ನ ಜೀವನದಲ್ಲಿ ಇರ್ತಾ ಇರ್ಲಿಲ್ಲ. ಸೊ ನಿನ್ನನ್ನ ಆ ಒಂದು ವಿಧಿಗೆ ಥ್ಯಾಂಕ್ ಯು ಹೇಳಬೇಕು. ನನ್ನನ್ನ ಸೇರಿಸಿದಂತಹ ಒಂದು ಯೂನಿವರ್ಸ್ಗೆ, ಇಡೀ ಬ್ರಹ್ಮಾಂಡಕ್ಕೆ ನಾನು ಥ್ಯಾಂಕ್ ಯುನ ಹೇಳಬೇಕು. ನಿನ್ನ ಒಂದು ಪ್ರೀತಿಗೆ ನಾನು ಸೋತೋಗಿದ್ದೀನಿ. ನೀನು ನನಗೆ ಸಿಕ್ಕಿರೋದೇ ಒಂದು ಋಣಾನುಬಂಧದಿಂದ. ಆ ಒಂದು ಋಣಕ್ಕೆ, ಆ ಒಂದು ಡೆಸ್ಟಿನಿಗೆ ನಾನು ಕೃತಜ್ಞತೆಗಳನ್ನ ಹೇಳಬೇಕು ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, my favorite place is inside your hug. So definitely this person's feelings that ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು. ಹಗ್ ಮಾಡಿದಾಗ ಒಂದು ವಾರ್ಮ್ತ್ ಬರ್ತಲ್ಲ, ಅದು ಅವರ ಫೇವ್ರೆಟ್ ಆದಂತ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮನ್ನ ಹಗ್ ಮಾಡಬೇಕು, ತಬ್ಕೊಳ್ಬೇಕು, ನಿಮ್ಮನ್ನ ಫೀಲ್ ಮಾಡಬೇಕು ಅಂತ ಅವರು ಯೋಚಿಸ್ತಾ ಇದ್ದಾರೆ. ಓಕೆ, ಸೊ ಫೈನಲ್ ಮೆಸೇಜ್, ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ಸೊ ನೀನು ನನ್ನ ಜೀವನದ ಅರ್ಧ ಭಾಗ. ಆ ಒಂದು ಅರ್ಧ ಭಾಗ ನನ್ನ ಲೈಫಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಅದು ನನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ಇರಬೇಕು. ಇದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನೋಡೋಣ ಏನ್ ಗೈಡೆನ್ಸ್ ಬರ್ತಾ ಇದೆ ನಿಮಗೋಸ್ಕರ ಏಂಜಲ್ಸ್ ಕಡೆಯಿಂದ ಅಂತ. ಲೆಟ್ಸ್ ಸಿ. ಸೊ ಬಾಟಮ್ ಆಫ್ ದಿ ಕಾರ್ಡ್ ವೇಟ್ ಅಂತ ಬರ್ತಾ ಇದೆ, ಗೆಟ್ ಮೋರ್ ಇನ್ಫಾರ್ಮೇಶನ್ ಅಥವಾ ಲೆಟ್ ಗೋ. ಓಕೆ, ಸೊ ಐ ಥಿಂಕ್ ಸೊ ಫಸ್ಟ್ ಮೆಸೇಜ್ ಬಂದು ಲೆಟ್ ಗೋ ಅಂತ ಬರ್ತಾ ಇದೆ. ಸೊ ಲೆಟ್ ಗೋ ಆಲ್ ಯುವರ್ ನೆಗೆಟಿವ್ ಥಾಟ್ಸ್, ಓವರ್ ಥಿಂಕಿಂಗ್, ಅಥವಾ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರಾ, ಥಿಂಕ್ ಮಾಡ್ತಾ ಇದ್ರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಎಲ್ಲಾ ಕೆಟ್ಟ ಯೋಚನೆಗಳು, ನೆಗೆಟಿವ್ ಯೋಚನೆಗಳನ್ನ ನಿಮ್ಮ ಮನಸ್ಸಿಂದ ತೆಗೆದು ಹಾಕಿ. ಲೆಟ್ ಗೋ ಆಲ್ ಯುವರ್ ನೆಗೆಟಿವಿಟಿ ಅಂತ ಬರ್ತಾ ಇದೆ. ವೇಟ್, ಸೊ ಮೇ ಬಿ ನೀವೇನಾದ್ರೂ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ರಿಕನ್ಸಿಲೇಷನ್ ಆಗತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಿದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ.
ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ. ಮೇ ಬಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಯ ಬಗ್ಗೆ ನಿಮಗೆ ರೈಟ್ ನಾವು ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರ್ಬೋದು, ಅಥವಾ ಮಾಹಿತಿ ನಿಮಗೆ ಸಾಕಾಗಲ್ಲ ಆ ಒಂದು ವ್ಯಕ್ತಿ ಜೊತೆಗೆ ನೀವು ಜೀವನವನ್ನ ಬೆಳೆಸೋದಿಕ್ಕೆ. ಸೊ ಆ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಆ ಒಂದು ವ್ಯಕ್ತಿ ಬಗ್ಗೆ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ ಅಂದ್ರೆ ಅವರ ಬಗ್ಗೆ ನಿಮಗೆ ಆ ಒಂದು ಏನ್ ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅದು ಸಾಕಾಗಲ್ಲ, ಅವರ ಬಗ್ಗೆ ಇನ್ನೂ ಇದೆ ನೀವು ತಿಳ್ಕೊಳ್ಬೇಕಾಗಿರೋದು, ಅದನ್ನ ನೀವು ತಿಳ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ಅವ್ರ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಬೇಕು ಅಂದ್ರೆ ಅವ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಅದಕ್ಕೆ ಇಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ವೇಟ್ ಮಾಡಿ, ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅಂಡ್ ಲೆಟ್ ಗೋ ಆಲ್ ಯುವರ್ ನೆಗೆಟಿವಿಟೀಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ನೀವು ಡೆಫಿನೆಟ್ಲಿ ತಗೊಂಡ್ರೆ ನಿಮ್ಮ ಕನೆಕ್ಷನ್ ತುಂಬಾನೇ ಈಸಿ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್. ಓಕೆ ಗೈಸ್, ಯಾರೆಲ್ಲ 3 ಆಫ್ ಕಪ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾರೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಫಸ್ಟ್ ಮೆಸೇಜ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ. ಸೊ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ನಾನು ನಿನ್ನನ್ನ ಪಡೆಯೋದಕ್ಕೆ ಅಂಡ್ ನೀನು ನನ್ನ ಪರ್ಸನ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ನೀವು ಅವ್ರ ಲೈಫಲ್ಲಿ ಸಿಕ್ಕಿರೋದು ಒಂದು ಅದೃಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಓಕೆ, ಸೊ ಸೆಕೆಂಡ್, ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮೀ ಅಂತ ಬರ್ತಾ ಇದೆ. ಸೊ ಅವರ ಕೊಟ್ಟಿರುವಂತಹ ಒಂದು ನಗುನ ನಿಮ್ಮ ಲೈಫ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರೆ, ಸಮಥಿಂಗ್ ಲೈಕ್ ದಟ್. ಸೊ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮೀ. ಸೊ ಇವತ್ತು ಅವರು ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ ಅಂದ್ರೆ ಆ ಒಂದು ನಗುಗೆ ಕಾರಣ ನೀವು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ನಾನು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ನನ್ನ ಲೈಫಲ್ಲಿ ಇವತ್ತು ತುಂಬಾನೇ ಅದ್ಭುತವಾಗಿದ್ದೀನಿ ನನ್ನ ಜೀವನದಲ್ಲಿ ಅಂದ್ರೆ ಎಲ್ಲದಕ್ಕೂ ರೀಸನ್ ನೀನು. ಸೊ ನೀನು ನನಗೆ ಖುಷಿನ ಕೊಟ್ಟಿದ್ಯಾ, ಹ್ಯಾಪಿನೆಸ್ ನ ಕೊಟ್ಟಿದ್ಯಾ, ಅದಕ್ಕೆ ನನ್ನ ಮುಖದಲ್ಲಿ ಇವತ್ತು ನಗು ಕಾಣ್ತಾ ಇದೆ. ಇದು ಇಲ್ಲಿ ನಿಮ್ಮ ಮೆಸೇಜ್ ಪರ್ಸನ್ ಕಡೆಯಿಂದ. ಓಕೆ, ಸೊ ನೆಕ್ಸ್ಟ್, wow, you came into my life like a magic spell and showed me how beautiful it could be. Okay, so this person is somewhat think ಮಾಡ್ತಾ ಇದ್ದಾರೆ ಯಾವ ತರ ಅಂತ ಅಂದ್ರೆ, ಸೊ ನೀವು ಅವರ ಲೈಫ್ ಅಲ್ಲಿ ಒಂದು ಜಾದುಗಾರನಾಗಿ ಹೋಗಿದ್ದೀರಾ, ಜಾದು ಮಾಡುವಂತ ಪರ್ಸನ್ ಆಗಿ ಹೋಗಿದ್ದೀರಾ ಅಂಡ್ ನೀವು ತೋರಿಸಿದ್ರ ಜೀವನ ಎಷ್ಟು ಸುಂದರವಾಗಿರುತ್ತೆ. ಸೊ ರಿಲೇಶನ್ಶಿಪ್ ವ್ಯಾಲ್ಯೂ ಗೊತ್ತಾಗಿದೆ, ಸಂಬಂಧದ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ, ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ರೆ ಆ ಒಂದು ಎಲ್ಲಾ ಅದ್ಭುತ ಕ್ಷಣಗಳನ್ನ ನೀವು ಅವರ ಲೈಫ್ ಅಲ್ಲಿ ಹೇಳ್ಕೊಟ್ಟಿದ್ದೀರಾ. ಆ ಒಂದು ಜೀವನಕ್ಕೆ ನೀವೊಂದು ಜಾದುಗಾರನಾಗಿ, ಜಾದು ಮಾಡುವಂತ ಪರ್ಸನ್ ಆಗಿ, ಜಾದುಗಾತಿಯಾಗಿ ನೀವು ಅವರ ಲೈಫ್ ಅಲ್ಲಿ ಹೋಗಿದ್ದೀರಾ ಅನ್ನೋದು ನಿಮ್ಮ ಪರ್ಸನ್ ಒಂದು ಮೆಸೇಜ್ ಬರ್ತಾ ಇದೆ. ಹೇಳ್ಕೊಟ್ಟಿದ್ರ ಜೀವನ ಎಷ್ಟು ಸುಂದರ ಇರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಅಂಡ್ ಸಂಬಂಧ ಅಂದ್ರೆ ಏನು, ಪ್ರೀತಿ ವ್ಯಾಲ್ಯೂ ಅವ್ರ ಲೈಫ್ ಅಲ್ಲಿಗೆ ಗೊತ್ತಿದೆ ಅಂತ ಅಂದ್ರೆ ಅದು ನಿಮ್ಮಿಂದ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ಬಿಲೀವ್ ಇನ್ ಯು. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಬಿಲೀವ್ ಮಾಡ್ತಾರೆ, ತುಂಬಾ ನಂಬ್ತಾರೆ, ನಂಬಿಕೆ ಇಟ್ಟಿದ್ದಾರೆ. ಸೊ ಅವ್ರ ಲೈಫಲ್ಲಿ ಯಾರಾದ್ರೂ ನಂಬಿಕಸ್ಥ ವ್ಯಕ್ತಿ ಇದ್ದಾರೆ, ಅವ್ರು ಯಾರನ್ನಾದ್ರೂ ನಂಬ್ತಾ ಇದ್ದಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಾತ್ರ ನಂಬ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ನಂಬಲ್ಲ. ಸೊ ನಿಮ್ಮನ್ನ ಅವ್ರು ತುಂಬಾ ಬ್ಲೈಂಡ್ ಆಗಿ ನಂಬಬೇಕು ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇರಬೇಕು ಇಮ್ಯಾಜಿನ್ ಮಾಡಿ. ಓಕೆ, ಸೊ ನೆಕ್ಸ್ಟ್, being in love with you makes every morning worth getting up for you. So definitely, ಸೊ ನಿಮಗೋಸ್ಕರ ಈ ಒಂದು ವ್ಯಕ್ತಿ ಜೀವನ ನಡೆಸ್ತಾ ಇದ್ದಾರೆ, ಜೀವನದಲ್ಲಿ ಅವ್ರು ಬೆಳಗ್ಗೆ ಎದ್ದೇಳ್ತಾ ಇದಾರೆ ಅಂದ್ರೆ ಅದು ನಿಮಗೋಸ್ಕರ. ಅದೆಲ್ಲೋ ಒಂದು ಕಡೆ ಅವ್ರಿಗೇನ್ ರೊಟೀನ್ ಆಗಿದೆ, ನಿಮಗೋಸ್ಕರ ಲೈಫ್ ನ ಲೀಡ್ ಮಾಡೋದು, ನಿಮಗೋಸ್ಕರ ಬೆಳಗ್ಗೆ ಎದ್ದೇಳ್ತಾ ಇದೀನಿ, ನಿಮಗೋಸ್ಕರ ಅವ್ರ ಲೈಫ್ ನ ತ್ಯಾಗ ಮಾಡಿದ್ದಾರೆ ಅಂದ್ರೆ ಆ ಒಂದು ತ್ಯಾಗ ಏನ್ ಮಾಡಿದ್ದಾರೆ ಮೇ ಬಿ ಅದಕ್ಕೆ ತುಂಬಾನೇ ವರ್ತ್ ಇದೆ, ತುಂಬಾ ಬೆಲೆ ಇದೆ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ತಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ ರಿಕವರಿ ಅಂತ ಬರ್ತಾ ಇದೆ. ಸೊ ಆಸ್ ಫ್ರಮ್ ಎಲ್ ಫ್ರಮ್ ಅದರ್ಸ್, ಪೀಸ್ಫುಲ್ ರೆಸಲ್ಯೂಷನ್. ಓಕೆ, ಸೊ
ರಿಕವರಿ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂಡ್ ಪೀಸ್ಫುಲ್ ರೆಸೊಲ್ಯೂಷನ್. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ರಿಕವರಿ ಆಗ್ತಾ ಇದೆ ಅಂತ ಬರ್ತಾ ಇದೆ. ಸೊ ಫಸ್ಟ್ ಮೆಸೇಜ್. ಸೆಕೆಂಡ್ ಮೆಸೇಜ್ ಬಂದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಿಚುಯೇಷನ್ ನ ಡೀಲ್ ಮಾಡೋದಿಕ್ ಬರ್ತಾ ಇಲ್ಲ, ಸಿಚುಯೇಷನ್ ನ ಹ್ಯಾಂಡಲ್ ಮಾಡೋದಿಕ್ ಬರ್ತಾ ಇಲ್ಲ, ಅಥವಾ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು, ಸೊ ನನ್ನ ಪಾರ್ಟ್ನರ್ ನನ್ನ ಒಂದು ಲೈಫ್ ಅಲ್ಲಿ ಬರ ಮಾಡ್ಕೊಳ್ಬೇಕು, ಅಥವಾ ಸಮಥಿಂಗ್ ಇಸ್ ದೇರ್. ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಿಚುಯೇಷನ್ ಅಲ್ಲಿ ನಿಮ್ಗೆ ಎದುರಿಸಕ್ ಆಗ್ತಲ್ಲ, ಹ್ಯಾಂಡಲ್ ಮಾಡಕ್ ಆಗ್ತಲ್ಲ, ಅಥವಾ ಯಾರಾದ್ರೂ ಸಹಾಯ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಸಹಾಯವನ್ನ ಪಡ್ಕೊಳ್ಬಹುದು. ನಿಮ್ಮ ಸುತ್ತಮುತ್ತ ಒಳ್ಳೆ ಜನಗಳಿದ್ರೆ ಆ ಒಂದು ಒಳ್ಳೆ ಜನಗಳನ್ನ ಗುರುತಿಸಿ ಇವರಿಂದ ನನಗೆ ಹೆಲ್ಪ್ ಆಗುತ್ತೆ, ಇಂಥವ್ರ ಹೆಲ್ಪ್ ನ ತಗೊಂಡ್ರೆ ನನ್ನ ಒಂದು ಕನೆಕ್ಷನ್ ಸರಿ ಹೋಗುತ್ತೆ ಅಂತ ನಿಮ್ಗೆ ಯಾರ ಮೇಲಾದ್ರೂ ನಂಬಿಕೆ ಇದ್ರೆ ಡೆಫಿನೆಟ್ಲಿ ಹೆಲ್ಪ್ ತಗೊಳ್ಳಿ ಅಂತ ಬರ್ತಾ ಇದೆ. ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಬಂದು ಪೀಸ್ಫುಲ್ ರೆಸೊಲ್ಯೂಷನ್. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಇರಲಿ, ಎಷ್ಟೇ ಸಿಚುಯೇಷನ್ ಕೆಡದಾಗ್ತಾ ಇರಲಿ, ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ಸಿಚುಯೇಷನ್ ಹೀಲ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ. ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೆ ಒಂದು ಶಾಂತಿಯುಕ್ತವಾಗಿ ರೆಸೊಲ್ಯೂಷನ್ ಸಿಗತ್ತೆ, ಅಂದ್ರೆ ಸಾಲ್ವ್ ಆಗತ್ತೆ, ಶಾಂತಿಯಾಗಿ ಸಾಲ್ವ್ ಆಗತ್ತೆ. ಸೊ ಅದೆಲ್ಲ ಆಗ್ಬೇಕು ಅಂದ್ರೆ ಒಂದೊಳ್ಳೆ ಸಮಯ ಬರ್ಬೇಕಲ್ವಾ, ಆ ಒಂದೊಳ್ಳೆ ಸಮಯಕ್ಕೋಸ್ಕರ ನೀವು ವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲಾನು ಕೂಡ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.